ಮೆಟ್ರೋ ಅಂದಾಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ಮೊದಲನೇದಾಗಿ ಬೆಂಗಳೂರಿನ ಟ್ರಾಫಿಕ್. ಏನು ಬೆಂಗಳೂರಿನ ಸಿಲಿಕಾನ್ ಸಿಟಿ ಇದೆ, ಇಲ್ಲಿ ಟ್ರಾಫಿಕ್ಕಿಂದಾಗಿ ನಮಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಗಂಟೆಗಟ್ಟಲೆ ಟೈಮ್ ತಗೋತಾ ಇತ್ತು. ಅಂಥದ್ರಲ್ಲಿ ಈ ಮೆಟ್ರೋ ಬಂದಮೇಲೆ ನಮಗೆ ಎಷ್ಟೋ ಫ್ರೀಯಾಗಿ ಓಡಾಡುವಂತಹ ಒಂದು ಅನುಭವ ಸಿಗ್ತಾ ಇದೆ. ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಸುಲಭದಲ್ಲಿ ತಲುಪಲಿಕ್ಕೆ ಸಾಧ್ಯ ಆಗ್ತಾಯಿದೆ. ನಮಗೆ ಇನ್ನು ಮೆಟ್ರೋ ವಿಚಾರಕ್ಕೆ ಬರಬೇಕಂತ ಹೇಳಿದರೆ ಆ ಕಡೆ ವೈಟ್ ಫೀಲ್ಡಿಂದ ಹಿಡಿದು ಈ ಕಡೆ ಚಲ್ಲಘಟ್ಟವರೆಗೆ, ಹಿಂಗೇರಿ ಚಲ್ಲಘಟ್ಟವರೆಗೆ ನಮಗೆ ಪರ್ಪಲ್ ಲೈನಲ್ಲಿ ಮೆಟ್ರೋ ಕಾರ್ಯಚರಿಸ್ತಾ ಇದೆ. ಅದು ತುಂಬ ಬೆನಿಫಿಟ್. ಯಾಕಂತ ಹೇಳಿದರೆ ನಾವು ಎಷ್ಟೋ ಸಮಯವನ್ನು ಅದರಿಂದ ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದರಲ್ಲಿ ಬೆಂಗಳೂರಿನಲ್ಲಿ ಈಗಾಗಲೇ 2 ಮೆಟ್ರೋ ಕಾರ್ಯಚರಿಸ್ತಿರುವಂಥದ್ದು, 2 ಲೈನಲ್ಲಿ. ಈಗ ಒಂದು ಪರ್ಪಲ್ ಲೈನ್ ಮತ್ತು ಇನ್ನೊಂದು ಗ್ರೀನ್ ಲೈನು. ನಮಗೆ ಪರ್ಪಲ್ ಲೈನಲ್ಲಿ ಚಲಘಟ್ಟದಿಂದ ಅಂದರೆ ಬೇರೆ ಬೇರೆ ಆಲ್ಮೋಸ್ಟ್ ಹೆಚ್ಚಿನ ಒಂದು ಏರಿಯಾವನ್ನು ಪರ್ಪಲ್ ಲೈನ್ ಕವರ್ ಮಾಡ್ತಾ ಇದೆ. ಪರ್ಪಲ್ ಲೈನಲ್ಲಿ ನಮಗೆ ನಾರ್ಮಲಾಗಿ ಕಂಪೇರ್ ಮಾಡಬೇಕಂದ್ರೆ ಆ ಕಡೆ ವೈಟ್ ಫೀಲ್ಡಿಂದ ಹಿಡಿದು ಈ ಕಡೆಗೆ ಅಂದರೆ ಹೆಚ್ಚಿನ ಜನ ಯೂಸ್ ಮಾಡುವಂಥ ಒಂದು ಏರಿಯಾ ಅದು. ಈ ಕಡೆ ವಿಧಾನಸೌಧ ಆಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, ಮೆಜೆಸ್ಟಿಕ್ ಇನ್ನು ಸೆಂಟ್ರ್ ಆಗಿರುವಂತಹ ಒಂದು ಲೈನ್ ಅದು. ತುಂಬಾ ಬೆನಿಫಿಟ್ ಇದೆ. ಮತ್ತು ಅದರಲ್ಲಿ ಒಂದು ಪರ್ಪಲ್ ನನಗೆ ಈ ಮೆಟ್ರೋದಲ್ಲಿ ಇಷ್ಟ ಆಗಿರುವಂಥ ಒಂದು ಸ್ಪೆಷಲ್ ಫೀಚರ್ ಏನಪ್ಪ ಅಂತಂದರೆ, ನಾವು ನಾರ್ಮಲಾಗಿ ಏನು ದುಡ್ಡು ಕೊಟ್ಟು ತಗೊಂಡು ಹೋಗ್ತೀವಿ ಟಿಕೆಟು, ಅದಕ್ಕಿಂತ ನಮಗೆ ಡೈಲಿ ಪಾಸ್ ಸಿಗುತ್ತೆ. ಈ ಡೈಲಿ ಪಾಸಲ್ಲಿ ತುಂಬ ಬೆನಿಫಿಟ್ ಕೊಟ್ಟಿದ್ದಾರೆ ನಮಗೆ. ಅದರಲ್ಲಿ 150 ರೂಪಾಯಿ ಕಟ್ಟಿದರೆ ಡೈಲಿ ಪಾಸಿಗೆ ನಮಗೆ ಒಂದು ದಿನ ಫುಲ್ ಜರ್ನಿ ಮಾಡ್ಬೋದು. 50 ರೂಪಾಯಿ ರಿಫಂಡ್ ಆಗುತ್ತೆ ಪಾಸ್ ರಿಟರ್ನ್ ಮಾಡಬೇಕು ಅಂತ ಹೇಳಿದರೆ. ನಮಗೆ ಇನ್ನು ಗ್ರೀನ್ ಲೈನಿಗೆ ಬರಬೇಕಂದ್ರೆ, ಗ್ರೀನ್ ಲೈನ್ ಸಿಲ್ಕ್ ಇನ್ಸ್ಟಿಟ್ಯೂಟಿಂದ ಹಿಡಿದು ಮೈನ್ JP ನಗರ್, ಬನಶಂಕರಿ ಈ ರೂಟಾಗಿ ಲಾಲ್ಬಾಗ್ ಹೋಗಿ ಚಿಕ್ಕಪೇಟೆ, ಇದನ್ನೆಲ್ಲ KR ಮಾರ್ಕೆಟ್ ಎಲ್ಲ ಕವರ್ ಮಾಡ್ತಾ ಇದೆ ಈ ಗ್ರೀನ್ ಲೈನು. ಅಲ್ಲಿಂದೆಲ್ಲ ಆಗಿ ಮತ್ತು ಮಂತ್ರಿ ಸ್ಕ್ವೇರು, ಆಮೇಲೆ ಪೀನ್ಯ ಇದೆಲ್ಲ ಆಗಿ ಇದು ನಾಗಸಂದ್ರವರೆಗೆ ನಮಗೆ ಅದರಲ್ಲಿ ಸಂಚರಿಸ್ಬೋದು. ಅದು ನಿಮಗೆ ಪರ್ಪಲ್ ಲೈನ್ಗೆ ಬರಬೇಕಂತ ಹೇಳಿದರೆ ವೈಟ್ ಫೀಲ್ಡಿಂದ ಹಿಡಿದು ಆನಂತರ KR ಪುರಂ, ಬೈಯಪ್ಪನಹಳ್ಳಿ ಇದೆಲ್ಲ ಮೈನ್ ಪೋಸ್ಟು. MG ರೋಡ್ ಕೂಡ ಮೆಟ್ರೋ ಇದಾಗ್ತಾಯಿದೆ. ಆನಂತರ ಕಬ್ಬನ್ ಪಾರ್ಕ್ ಇದೆ. ಆಲ್ಮೋಸ್ಟ್ ಎಲ್ಲ ಸೈಡನ್ನು ಕವರ್ ಮಾಡ್ಕೊಂಡು ಹೋಗುವಂಥದ್ದು ಖುಷಿ ಆಗ್ತದೆ. ಮತ್ತು ಒಂದು ಏನಂದರೆ, ನಾವು ಒಂದು ಮೊದಲನೇದಾಗಿ ಅಂದರೆ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗುವಂಥ ಮೆಟ್ರೋ ರಾತ್ರಿ 10:30, 10:45ವರೆಗೆ ಜರ್ನಿ ಇರುತ್ತೆ ನಮಗೆ. ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ನಮಗೆ ಬೆಳಿಗ್ಗೆ ಮಾತ್ರ ಒಂದು 20 ನಿಮಿಷ ಟೈಮ್ ಇರುತ್ತೆ ಫಸ್ಟ್ ಟ್ರೈನ್ಗೆ. ಆನಂತರ ಇರುವಂಥ ಪ್ರತಿಯೊಂದು ಟ್ರೈನ್ಗೂ 15 ನಿಮಿಷ, 10 ನಿಮಿಷ ಹಾಗೆ ಟೈಮ್ ಕಡಿಮೆ ಆಗ್ತಾ ಬಂದು 8 ನಿಮಿಷದವರೆಗೆ ಟೈಮ್ ತಲುಪುತ್ತೆ. 8 ನಿಮಿಷಕ್ಕೊಂದು ಮೆಟ್ರೋ ಸಿಗುವಂಥದ್ದು. ಒಂದು ಮೆಟ್ರೋ ಹೋಗಿ ಅದ ಕೂಡಲೇ ಇನ್ನೊಂದು ಮೆಟ್ರೋ ರೆಡಿ ಆಗುತ್ತೆ. ಯಾಕಂದರೆ ನಾವು ಕೆಳಗಡೆ ಟಿಕೆಟ್ ತೊಗೊಂಡು ಮೇಲೆ ಹತ್ತಬೇಕಂದ್ರೆ ಆ ಟೈಮ್ಗೆ ಮೆಟ್ರೋ ಬಂದುಬಿಡುತ್ತೆ. ಒಂದು 2-3 ನಿಮಿಷನೂ ವೆಯ್ಟ್ ಮಾಡುವಂಥ ಟೈಮ್ ಸಿಗುವಂಥದ್ದು ಅಷ್ಟೇ. ಮೆಟ್ರೋದಲ್ಲಿರುವಂಥ ಲಾಭ ಅಂತ ಹೇಳಿದರೆ ನಾನು ಕಂಡುಕೊಂಡದ್ರಲ್ಲಿ ಇದೆ. ಮತ್ತು ಇನ್ನು ನಾವು ಏನು ಕಾರ್ಡ್ ಯೂಸ್ ಮಾಡ್ಕೊಂಡು ಹೋಗ್ಬೋದು, ಪಾಸ್ ಯೂಸ್ ಮಾಡಿಕೊಂಡು, ಮಂತ್ಲಿ ಅಂತ ಬರೋದಿಲ್ಲ, ನಾವು ಏನು ರೀಚಾರ್ಜ್ ಮಾಡಿಕೊಂಡು ಟಾಪಪ್ ಮಾಡ್ಕೊಂಡು ನಾವು ಹೋಗ್ಬೋದು. ಅದರಲ್ಲಿ ನಮಗೆ 1% ಏನೋ ಕಡಿಮೆ ಬರುತ್ತೆ. ಇದರಲ್ಲಿ 50 ರೂಪಾಯಿ 52 ರೂಪಾಯಿ ಆಗುವಲ್ಲಿ 49.5 ಆ ರೀತಿ ಬರುವಂಥದ್ದು. ಅದು ಕೂಡ ಕ್ಯೂ ನಿಲ್ಲುವಂಥ ಒಂದು ಅವಶ್ಯಕತೆ ಬರೋದಿಲ್ಲ. ಆಮೇಲೆ ನಮಗೆ ಈ ಟ್ರೈನಿಗೆ ಹೋಗಿ ಮತ್ತು ಅಲ್ಲಿಂದ ನೆಕ್ಸ್ಟ್ ವೆಯ್ಟ್ ಮಾಡೋದು, ಅದು ಇದು ಅಂತ ಹೇಳ್ಕೊಂಡು ಟೈಮ್ ಟು ಟೈಮ್ ವೆಯ್ಟ್ ಮಾಡೋದು, ಅದೆಲ್ಲ ಕಂಪೇರ್ ಮಾಡಬೇಕಂದ್ರೆ ಇದು ಎಷ್ಟೋ ಈಸಿಯಾಗಿರುತ್ತೆ. ಫುಲ್ಲಿ AC ಇರುವಂಥದ್ದು ಅದೆಲ್ಲ ತುಂಬ ಬೆನಿಫಿಟ್ ಅಂತೇಳಿ ಕಂಡಿರುವಂಥದ್ದು. ಅದರಲ್ಲಿ ನಮಗೆ ಮೇ ಯಾವುದು ಹೂಡಿ ಮತ್ತು ಬೆನ್ನಿಗಾನಹಳ್ಳಿ ಆ ರೂಟಲ್ಲಿಂದ ಕಾಣಿಸುತ್ತೆ. ಅದು ಆ ಒಂದು ಕರ್ವ್ ಇದೆ, ಫುಲ್ ಏನು 180 ಡಿಗ್ರಿಗಿಂತನೂ ಜಾಸ್ತಿ ಟರ್ನ್ ಇದೆ. ಅದೊಂದು ನೋಡುವಂಥದ್ದು ಒಂಥರ ಖುಷಿ. ಟ್ರೈನಿಗೆ ಅದು 2 ಟ್ರೈನು ಜೊತೆಗೆ ಬಂದರೆ ಅದರೊಂದು ನೋಡೋಕ್ಕೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಅದರಲ್ಲಿ. ಆಮೇಲೆ ಬೆಂಗಳೂರಿನ ಹೆಚ್ಚಿನ ಏರಿಯಾವನ್ನೆಲ್ಲ ನಮಗೆ ಅದರಲ್ಲಿ ನೋಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಮೆಟ್ರೋ ಬಂದು ನಾವು ಬೆಂಗಳೂರಿನ ಆಲ್ಮೋಸ್ಟ್ ಹೆಚ್ಚಿನ ಏರಿಯಾಗಳನ್ನೆಲ್ಲ ನಮಗೆ ಒಂದು ಒಳ್ಳೆ ವ್ಯೂ ಸಿಗ್ತಾ ಇರುತ್ತೆ. ಈಗ ಪರ್ಪಲ್ ಲೈನಲ್ಲಿ ಹೋಗುವ ವೈಟ್ ಫೀಲ್ಡಿಂದ ಮೆಜೆಸ್ಟಿಕ್ ತಲುಪಬೇಕಂದ್ರೆ ಸಾಧಾರಣ ಒಂದು 20 ಸ್ಟೇಷನ್ ಇದೆ, 22 ಸ್ಟೇಷನ್ ಇದೆ ಬೆಂಗಳೂರಲ್ಲಿ. ಬಟ್ ಆದ್ರೂ ಗೊತ್ತಾಗೋದಿಲ್ಲ, ಅದು ಒಂದೊಂದು ನಿಮಿಷದಲ್ಲಿ ಸ್ಟಾಪ್ ಕೊಟ್ಕೊಂಡು ಹೋಗುವಂಥದ್ದು. ಆದಷ್ಟು ಬೇಗ ನಮಗೆ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತದೆ.
ನೀವು ಯಾವತ್ತಾದರೂ ಟ್ರೈನಲ್ಲಿ ಮೆಟ್ರೋದಲ್ಲಿ ಹೋಗಿಲ್ಲ ಅಂದರೆ ನೆಕ್ಸ್ಟ್ ಬೆಂಗಳೂರಿಗೆ ಬರಬೇಕಂತ ಹೇಳಿದರೆ ಮೆಟ್ರೋದೊಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಯಾಕಂದರೆ ಜರ್ನಿ ಅಂತ ಹೇಳಬೇಕಂದ್ರೆ ಈಗ ಬೆಂಗಳೂರಿನಲ್ಲಿರೋರಿಗೆ ಏನು ಸಮಸ್ಯೆ ಆಗೋದಿಲ್ಲ. ನಾವು ಬೆಂಗಳೂರಿನ ಔಟ್ಸೈಡ್ ಇರುವಂಥವ್ರು, ಕರ್ನಾಟಕದ ಬೇರೆ ಬೇರೆ ಮೂಲೆ ಮೂಲೆಗಳಲ್ಲಿರುವಂಥವರಿಗೆ ನಮಗೆ ಮೆಟ್ರೋದಲ್ಲಿ ಹೋಗೋದೊಂದು ಅದು ಒಂಥರ ಖುಷಿನೇ. ನಾನು ಎಲ್ಲರೂ ಹೇಳೋದಿಷ್ಟೇ, ನೀವು ಬೆಂಗಳೂರಿಗೆ ಹೋದರೆ ಒಂದು ಸಲನಾದರೂ ಮೆಟ್ರೋ ಟ್ರೈ ಮಾಡಿ. ಅದರ ಒಂದು ಜರ್ನಿ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಖುಷಿ ಆಗ್ತಾಯಿದೆ. ಆಮೇಲೆ ನಮ್ಮ ಚಾನಲನ್ನು ಇದೇ ಮೊದಲನೇ ಬಾರಿಗೆ ವೀಕ್ಷಿಸುವುದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ಈಸಿಯಾಗಿ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ನಾವು ಕನ್ನಡದಲ್ಲಿರೋ ಬೇರೆ ಬೇರೆ ವೀಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಖಾಲಿ ಇದೇ ಕಂಟೆಂಟು ಅದೇ ಕಂಟೆಂಟ್ ಅಂತ ಏನಿಲ್ಲ. ಯಾವ ಕಂಟೆಂಟ್ ನಮಗೆ ಈಸಿಯಾಗಿ ಅಂದರೆ ಎಕ್ಸ್ಪ್ಲೋರ್ ಮಾಡುವಂಥದ್ದೇ ನಮ್ಮ ಪ್ಲ್ಯಾನ್ ಇರುವಂಥದ್ದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಅಂದರೆ ನೀವು ಈ ಮೊದಲು ಮೆಟ್ರೋದಲ್ಲಿ ಹೋಗಿದರೆ, ಅಂದರೆ ಮೆಟ್ರೋದಲ್ಲಿ ಹೋಗೋ ಪ್ಲ್ಯಾನ್ ಇದ್ದರೆ, ಏನೇ ಇದ್ದರೂ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಅದರ ಜರ್ನಿ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಹೇಳ್ತಾರೆ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಬಾಯ್ ಬಾಯ್.